journey. Have a safe journey. Happy journey ಎಲ್ರಿಗೂ. Have a safe journey in first ವಂದೇ ಭಾರತ್. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ರಿಶ್ತಾಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಆ್ಯಂಡ್ ನಾನು ವರ್ಕ್ ಲೈಫಲ್ಲಿ ಆ್ಯಕ್ಚುಲಿ ವ್ಲಾಗ್ ಮಾಡ್ತಾ ಇಲ್ಲ ನಾನು ಅಷ್ಟೊಂದು, ಬಟ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಮತ್ತು ತುಂಬ ಇವೆಂಟ್ಸ್ ಇದೆ ಇವಾಗ ಸದ್ಯಕ್ಕೆ, ವೆಡ್ಡಿಂಗ್ ಸೀಸನ್ ಇರೋದ್ರಿಂದ. ಸೊ ಅಷ್ಟೊಂದು ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಮೋರೋವರ್ ನನ್ನ ವರ್ಕ್ ಲೈಫಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹ್ಯಾವ್ ಕಮಿಟೆಡ್ ಟು ಮೈ ವರ್ಕ್ ಎವ್ರಿಥಿಂಗ್ ಎಲ್ಲನೂ. ಸೊ ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಆ್ಯಕ್ಚುಲಿ. ಎನಿವೇಸ್ ಇವತ್ತು ಹಾಲಿಡೇ ನಮ್ಮೆಲ್ಲರಿಗೂ ಅಂತ. ನಮ್ಮ ಪಪ್ಪ ಮಾಮ ಟ್ರಿಪ್ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಬಿಡೋಕ್ಕೆ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ವಿ ಆರ್ ಇನ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಹೋಗೋ ಖಾಲಿ ಇದೆ, ಅಷ್ಟು ರೋಡ್ ಹೊಡಿತಾನೆ. ಓಕೆ, ಫಸ್ಟ್ ಇಬ್ಬರನ್ನ ಡ್ರಾಪ್ ಮಾಡಿಬಿಡೋಣ ಬನ್ನಿ. ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಫಸ್ಟ್ ಟೈಮ್ ವಂದೇ ಭಾರತ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಲಿಟ್ರಲಿ ಐ ಆಮ್ ಎಕ್ಸೈಟೆಡ್ ಹೇಗಿರುತ್ತೆ ವಂದೇ ಭಾರತ್ ಅಂತೆಲ್ಲ. ಸೊ ಲೆಟ್ ಅಸ್ ಸಿ ಇವರಿಬ್ಬರ ಜರ್ನಿ ಹೇಗಿರುತ್ತೆ. ಆಲ್ಮೋಸ್ಟ್ ಇವ್ರದ್ದು 1 ವೀಕ್ ಜರ್ನಿ ಇದೆ. ಇವರ ಆ್ಯನಿವರ್ಸರಿ ಪ್ರಯುಕ್ತ ಅಂದ್ಕೊಬೋದು. ಅವ್ರ ಇವರು ತುಂಬ ವರ್ಷ ಆದಮೇಲೆ ಇಬ್ಬರೇ ಟ್ರಾವೆಲ್ ಮಾಡ್ತಿರೋದು. ಸೊ ನೋಡಿ ಟರ್ಮಿನಲ್ ಇದು ಚೆನ್ನಾಗಿದೆ. PF1B ಪ್ಲ್ಯಾಟ್ಫಾರ್ಮ್ ಅಂತ, 1B 1C ವಂದೇ ಭಾರತ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಈಸಿಯಾಗಿ ವಂದೇ ಭಾರತ್ಗೆ ಅಂತ ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೋಬೇಕು. ಗೋ ಟು ಟೇಕ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಸ್. ಸೊ ಫಸ್ಟ್ ಅದಕ್ಕೆ ಹಿಂಗೆ ಬನ್ನಿ ಜೀಜು ಹೋಗ್ಬೋದು. ಹಂಗೆ ಓಕೆ ಓಕೆ ಓಕೆ. ಫಸ್ಟ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೋಣ ಅಂತ. ಲೆಟ್ ಇಸ್ ಗೋ ಫಾರ್ ದಮ್. ಆಮೇಲೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೋಣ ಅಂದರೆ ಯಾರು 1000 ರೂಪಾಯಿ ಫೈನ್ ಕಟ್ತಾರೆ. ಸೊ ಆ ರೀಸನಿಂದ ಪಾಪ ನಮ್ಮ ಜೀಜು ರನ್ನಿಂಗ್ ಲೈಕ್ ಎನಿಥಿಂಗ್. ನಾನು ಹಿಂದೆ ಓಡೋಗ್ತಿದ್ದೀನಿ ವಿಡಿಯೋ ಮಾಡ್ಕೊಂಡು. ಬನ್ನಿ. ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಆಯಿತು ನಮ್ದು. ಯಾರು ಎಲ್ಲ ಹೋಗಿ ಇದು ವಿಡಿಯೋ ಇನ್ ಜಮಾನಕ್ಕೆ ಬರುತ್ತೆ. ಈ ವಿಡಿಯೋ ಇನ್ ಜಮಾನಕ್ಕೆ ಬರುತ್ತೆ ಗೈಸ್, ಅದಕ್ಕೆ ತೋರಿಸ್ತಿದ್ದೀನಿ. ಇತ್ತೋಕೆ ನೋ ಇಶ್ಯೂಸ್. ಬನ್ನಿ ಹೋಗೋಣ. ನೋಡಿ ನೋಡಿ ಹಾಂ ನೋಡ್ಕೊಂಡ್ಬಿಡಿ ಏನೇನು ಬೇಕು ಅದರಲ್ಲೇನು ಡೀಟೇಲ್ಸ್ ಇಲ್ಲ. ಬನ್ನಿ ಹೋಗುವ. ಇವರೆಲ್ಲ ಹೊರಟಿದ್ದಾರೆ ಈಗ. ಇವರ ಟ್ರಿಪ್ಪಿಗೆ ನಾವು ಬಿಟ್ಟಿದ್ದೀವಿ. ಹೆವಿ ಬಿಸಿಲು ಇದೆ ಗೈಸ್. ಅಮ್ಮ ನೀನು ಈಗಲೇ ಹಿಂಗೆ ಬ್ಯಾಗ್ ಇಟ್ಕೊಂಡ್ರೆ ಇಟ್ಕೊಳ್ಳಲ್ಲ ಅಂತ್ಯ. ಎಸ್ ನಮ್ಮಮ್ಮ ನೈಸ್. ಬ್ಯಾಂಗ್ಳೂರ್ ಕ್ಯಾಂಚ್ ನೋಡಿ. ಲೆಟ್ ಅಸ್ ಗೋ. ಬನ್ನಿ ಬೇಗ ಬಂದುಬಿಡುತ್ತೆ. ಆಮೇಲೆ ಟ್ರೈನ್ ಇಲ್ಲಿ ನಾವು ಹಿಂಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಆ ಥರ ಇದ್ರ ಮೇಲೆ ಹೋಗ್ಬೇಕಿತ್ತು. ತುಂಬ ದೂರ ಇದೆ ಆಗೋಯ್ಸೋದು. ಯಾರು ಅಷ್ಟು ದೂರ ಹೋಗ್ತಾರೆ ಈಗ ಅಲ್ಲಿ ಅಂದ್ಬಿಟ್ಟು ಇಲ್ಲಿ ಹಿಂಗೆ ಹೋಗ್ತಿದ್ದೀವಿ. ಬೇಗ 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 ಓಡ್ತಿದ್ದೀವಿ ಎಲ್ಲ. 1C ಅಂತೆ ಇರೋದು, ಇದು 1B ಅಂತೆ. ಸೊ ನೋಡೋಣ. ಲೆಟ್ ಅಸ್ ಗೋ. ಬನ್ನಿ. ಟ್ರೈನ್ ನಿಂತ್ಬಿಟ್ಟಿದೆ ಆಲ್ರೆಡಿ. ಬಂದು ಸಕ್ಕತ್ತಾಗಿದೆ ವಂದೇ ಭಾರತ್. ನೈಸ್ ಟ್ರೈನ್ ನೋಡಿ. ಆ್ಯಕ್ಚುಲಿ ನಾವು ಹೋಗಬೇಕಿತ್ತು, ಏನು ಮಾಡೋದು, ರಜಾ ಇಲ್ಲ. ಲೈಫಲ್ಲಿ ವರ್ಕ್ ಕಮಿಟ್ಮೆಂಟ್ಸ್ ಎಲ್ಲ ಇದ್ಮೇಲೆ ಏನೂ ಮಾಡೋಕ್ಕಾಗ್ತಿಲ್ಲ. ವಿ ಆರ್ ಸ್ಯಾಕ್ರಿಫೈಸಿಂಗ್ ವರ್ಕ್ ಎವ್ರಿಥಿಂಗ್. ಒಂದು ಲೀವ್ ಹಾಕೋಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ನನಗೆ ಏನಾದ್ರು ಎಮರ್ಜೆನ್ಸಿಗೆ ಬೇಕು ಅಂದರೆ ಒಂದು ಲೀವ್ ಇಟ್ಕೊಂಡಿರ್ತೀನಿ ಅಷ್ಟೇ. ಬಟ್ ಸ್ಟಿಲ್ ಇವರಿಬ್ಬರು ಜರ್ನಿ ಚೆನ್ನಾಗಿರಲಿ ಅಂತ ಐ ವಿಶ್. ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿ ನೀವು ಎಲ್ಲರೂ. ನಾನು ವಿಶ್ ಮಾಡ್ತೀನಿ. ದಿಸ್ ಇಸ್ ವಂದೇ ಭಾರತ್ ನೋಡಿ. ಅವರೇ ಅನಿಸುತ್ತೆ ಆ್ಯಕ್ಚುಲಿ. ಟ್ರೈನ್ ಓಡಿಸೋರ್ನ ಏನನ್ನೋದು ಗೈಸ್ ನನಗಂತೂ ಗೊತ್ತಿಲ್ಲ. ಕಾರ್ ಓಡಿಸೋರ್ನ ಡ್ರೈವರ್ ಅಂತಾರೆ. ನೈಸ್ ಅಲ್ವಾ? ಐ ಗುಡ್ ಅಟ್ ಗೋಯಿಂಗ್ ಎವ್ರಿಥಿಂಗ್ ಮೈ ಸೆಲ್ಫ್. ನೈಸ್ ವಂದೇ ಭಾರತ್ ಎಲ್ಲ ಎವ್ರಿಥಿಂಗ್. ಲೆಟ್ ಅಸ್ ಗೋ. ಬನ್ನಿ. ನೈಸ್ ನೋಡಿ. ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಹ್ಯಾವ್ ಎ ಸೇಫ್ ಜರ್ನಿ. ಹ್ಯಾಪಿ ಜರ್ನಿ ಇಬ್ರಿಗೂ. ಹ್ಯಾವ್ ಎ ಸೇಫ್ ಜರ್ನಿ ಇನ್ ಫಸ್ಟ್ ವಂದೇ ಭಾರತ್. ಸ್ಟಿಲ್ ಲೆವೆಲ್ ಇದೆ ವಂದೇ ಭಾರತ್ ಮಾತ್ರ. C3 C3 C4 C5 ಹಾಕಿದ್ದಾರೆ ಸರ್. C5
ಪಾಪ ಓಡಿಸ್ತವ್ರೆ. ಎಲ್ಲರೂ ಬರೋರೆಲ್ಲ ಓಡ್ಲಿ ಅಂತ ಪಾಪ ಲೈಕ್ ಇವ್ರು ಹೊರಟ್ರು ಟ್ರೈನು. ಅಟ್ಲೀಸ್ಟ್ ಎದುರು ಒಂದು ಕಂಪಾರ್ಟ್ಮೆಂಟ್ ಕತ್ತಿದ್ರೆ ಹೋಗ್ಬೋದಲ್ವಾ. ಎಲ್ಲ ಓಡ್ ಬರ್ತವ್ರೆ ಗೈಸ್ ಪಾಪ. 126 ಅಲ್ವಾ ಈಗ 4 ನಿಮಿಷ ಇದೆ ಕರೆಕ್ಟಾಗಿ. ಎದ್ದಿದ್ರೆ ನಂದೇ ಇದೆ ಅದು ಗೈಸ್. 1:30 ಕರೆಕ್ಟಾಗಿ ಹೊರಡುತ್ತಂತೆ ಟ್ರೈನ್ ಟೆಕ್ನಿಸಿ. ಪಾಪ ಇವರೆಲ್ಲರೂ ಇಲ್ಲ ಹತ್ತಿ ಫಸ್ಟ್ ಕಂಪಾರ್ಟ್ಮೆಂಟ್ಗೇನೆ ಅಂತ. ಆಮೇಲಿಂದ ಎಲ್ಲಿ ಬೇಕಾದ್ರೂ ಹೆಂಗಾರು ಹೋಗ್ಬೋದು ಅಂತ. ನಮ್ಮ ಅಪ್ಪ ಹೋಗ್ತಿರೋ ಒಂಥರ ಖುಷಿ ಇದೆ. ಬಟ್ ಒಂದೇ ಬರೋದಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದಾರೆ. ಇಟ್ಸ್ 129 ಬಟ್ ಲಾಕ್ ಮಾಡಿಬಿಟ್ರು. ಅದಕ್ಕೆ ಹೇಳಿದ್ದೆ ನಾನು. It's got locked. ಇವರು ಹತ್ತು ಡೋರ್ಸ್ ಲಾಕ್ ಆಯಿತು, ಹೊರಡ್ತು ಟ್ರೈನ್. ಹಾಂ, ಇನ್ನು ನೀವೇನು ಮಾಡಿದ್ರು ಆಚೆ ಬರೋಕ್ಕಾಗಲ್ಲ ಹೇಳಿದ್ದಾರೆ. ಹೊರಡ್ತು. ಬಾಯ್. ಯಾರೋ ಒಂದು 10 ಜನ ಇದ್ದಾರೆ. ಒಂದೇ ಬರುತ್ತೆ ಯಾವ ಕಡೆ ಬರುತ್ತೆ ಅಂತಿದ್ದಾರೆ. ಈ 1:15 ಟ್ರೈನ್ ಬಿಟ್ಟರೆ ಯಾವುದೋ ನೆಕ್ಸ್ಟ್ ಟ್ರೈನೇ ಇಲ್ಲ ಅಂತ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನಂಗಾಯ್ತು. ಎಷ್ಟು ದಿನದಿಂದ ಬುಕ್ ಮಾಡ್ಕೊಂಡಿರ್ತಾರೆ. ಒಂದೇ ಬರುತ್ತೆ. 128ಗೆ ಲಾಕ್ ಆಯಿತು ಡೋರ್ಸ್. ಓಕೆನಾ, ಆಟೋಮೆಟಿಕ್ ಎಲ್ಲ ಲಾಕ್ ಮಾಡಿಬಿಟ್ರು. ನಾನೇ ಮುಂದೆಗಡೆ ನಿಂತ್ಕೊಂಡು ನೋಡಿದ್ದೀವಿ ಅದನ್ನು ಕೂಡ, ಲಾಕ್ಸ್ ಆಗಿರೋ ಡೋರು. ಇವ್ರು ಇವಾಗ ಒಂದೇ ಬರೋ ಟ್ರೈನ್ ಹುಡುಕ್ತವ್ರೆ. ಹಾಂ, ಎಷ್ಟು ದುಡ್ಡು ಕೊಟ್ಟು ಹೆಂಗಾಗಿರಲ್ಲ ಹೇಳಿ. ಎಷ್ಟೆಲ್ಲ ಏನೇನೆಲ್ಲ ಬುಕ್ ಮಾಡಿರ್ತಾರೆ. ರೂಮ್ಸ್ ಆಗಲಿ ಎವ್ರಿಥಿಂಗ್ ವಿಲ್ ಬಿ ಬುಕ್ಡ್. ಈಗೆಲ್ಲ ವೇಸ್ಟ್ ಆಗಲ್ವಾ? ಹಾಂ, ಅದಕ್ಕೆ ಎಲ್ಲದು ಟ್ರೈನ್ ಬಸ್ ಎಲ್ಲ ಹೋಗ್ತಿದ್ದೀವಿ ಅಂದರೆ ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ಮೇನ್ಲಿ ಒಂದೇ ಬರೋಟ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಯು ಶುಡ್ ಬಿ ಆಫ್ ಅನ್ ಅವರ್ ಮುಂಚೆನೇ. ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದ್ಕೋಬೇಡಿ. ಇಟ್ಸ್ ಸಜೆಷನ್. ನಿಮಗೆ ಆರಾಮಾಗಿ ಹೋಗಿ ಟ್ರಾವೆಲ್ ಮಾಡ್ಬೋದು, ಆರಾಮಾಗಿ ಹೋಗಿ ಕೂತ್ಕೋಬೋದು. ಬಿಕಾಸ್ ಕಂಪಾರ್ಟ್ಮೆಂಟ್ಸ್ ಎಲ್ಲೆಲ್ಲೋ ಇರುತ್ತೆ. ಇದು ತುಂಬ 1B 1C ಒಂದೇ ಭಾರತ್ಗೆ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಇಲ್ಲಿ ಕಂಟೈನ್ಮೆಂಟಲ್ಲಿ. ಮೇನ್ಲಿ ಜಾಸ್ತಿ ಇಲ್ಲಿಂದನೇ ಹೊರಡೋದಂತೆ. ಸ್ವಲ್ಪ ಮಾತ್ರ ಮೆಜೆಸ್ಟಿಕ್ ಮತ್ತು ಯಶವಂತಪುರದಲ್ಲಿದೆ ಅಷ್ಟೇ. ಬಟ್ ಮೇಯ್ನ್ ಎಲ್ಲ ಇಲ್ಲೇ ಹೊರಡೋದು ಕಂಟೈನ್ಮೆಂಟಲ್ಲಿ. ಇಡಸ್ಕೋ ಬನ್ನಿ. ಸೊ ಟ್ರೈನು ಕೂಡ ಹೊರಟು, ನಾವು ಕೂಡ ಹೊರಟ್ವಿ ತುಮಕೂರಿಗೆ ರಿಟರ್ನ್. ಸೊ ಇದು ಡಿ ಚಂದನ ಚಾನಲ್ ಇದೆಯಲ್ಲ, ಸೊ ಅಲ್ಲಿನ ಟವರ್ ಮತ್ತು ಅಲ್ಲಿನ ಆಫೀಸ್ ಇದು. ಸೊ ನೋಡಿದೆ, ಖುಷಿ ಆಯಿತು. ಅದಕ್ಕೆ ವಿಡಿಯೋ ಮಾಡಿದೆ. ಬಿಕಾಸ್ ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡಿರಲಿಲ್ಲ ಇನ್ಫ್ಯಾಕ್ಟ್ ಇದನ್ನು. ಅದಾಗಿ ನೆಕ್ಸ್ಟ್ ಡೇಗೆ ನನ್ನ ಫ್ರೆಂಡ್ ಮದುವೆ ಇತ್ತು ಶಿರಾಲಿ. ಸೊ ಬನ್ನಿ ಹೋಗೋಣ. ರಾಜಶ್ರೀನ ನೀವೆಲ್ಲರೂ ನನ್ನ ವ್ಲಾಗಲ್ಲಿ ನೋಡಿರ್ತೀರ, ನನ್ನ MBA ವ್ಲಾಗ್ಸಲ್ಲಿ. ಸೊ ಅವಳು ನನ್ನ MBA ಕ್ಲಾಸ್ಮೇಟ್ ಆ್ಯಂಡ್ ಹರ್ಷ ಬಂದು ಇಸ್ ಮೈ ನನ್ನ BBM ಕ್ಲಾಸ್ಮೇಟ್. ಸೊ ಇಬ್ಬರು ಕೂಡ ಖುಷಿಯಿಂದ ಇಷ್ಟಪಟ್ಟು ಮದುವೆ ಆದವರು. ಸಮ್ ಕ್ಯೂಟ್ ಕಪಲ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಗ್ಯಾಂಗಲ್ಲಿ ಅಂದರೆ ನಮ್ಮ ಇಡೀ MBA ಗ್ಯಾಂಗಲ್ಲಿ ಇವಳದೇ ಫಸ್ಟ್ ಮದುವೆ ಆಗಿದ್ದಿದ್ದು. ಸೊ ಇಟ್ ವಾಸ್ ಸೋ ನೈಸ್. ನಾವು ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದೀವಿ. ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಏನಾಯಿತು? ಕ್ಲಾಸ್ಮೇಟ್ಸಲ್ಲಿ ಫಸ್ಟ್ ಮದುವೆ ಆಗ್ತಿರೋದು ರಾಜಶ್ರೀದು ಅಲ್ವಾ? ನನ್ನ MBA ಕ್ಲಾಸ್ಮೇಟಲ್ಲೂ ಫಸ್ಟ್ ಇವಳು ಆಗ್ತಿರೋದು ಇವಳಿದೆ. BBಯಲ್ಲೂ ಫಸ್ಟ್ ಇವಳೇ ಮದುವೆ ಆಗ್ತಿರೋದು. ಹೌದು, ಇನ್ಯಾರೂ ಮದುವೆ ಆಗಿಲ್ಲ. ನೆಕ್ಸ್ಟ್ ನಮ್ಮ ಯಶದು ಅಲ್ವಾ? ಯಶು ನೆಕ್ಸ್ಟ್ ನೆಕ್ಸ್ಟ್ ತುಂಬ ಟೈಮ್ ಇದೆ ಗೈಸ್. ಮತ್ತು ಏನು ವಿಶ್ ಮಾಡ್ತೀಯಾ ರಾಜಶ್ರೀಗೆ? ಆಲ್ ದ ಬೆಸ್ಟ್. ನೀನೇನು ಹೇಳ್ತೀಯಾ? ಸೇಮ್ ಆಲ್ ದ ಬೆಸ್ಟ್. ಯಾರು ವಿಶ್ ಮಾಡು. ಹ್ಯಾಪಿ ಮ್ಯಾರೇಜ್ ಲೈಫ್. ಅಷ್ಟೇನಾ? ಬೆಸ್ಟ್ ಫ್ರೆಂಡ್ ನೆಕ್ಸ್ಟ್ ಇವಳೇ. ಇಲ್ಲೂ ವ್ಲಾಗ್ ಮಾಡ್ತಿದ್ಯಾ? ಏನು ತಂದಿದ್ದಾರೆ? ಅದೇ ಏನು ದೊಡ್ಡದು ಏನು? ಕಂಗ್ರ್ಯಾಚುಲೇಷನ್ಸ್. ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹರ್ಷ. ನಾನು ಆ್ಯಕ್ಚುಲಿ ಅವಳ ಮದುವೆಲಿ ಜಾಸ್ತಿ ಏನೂ ಕ್ಯಾಪ್ಚರ್ ಮಾಡಲಿಲ್ಲ, ಸ್ವಲ್ಪ ಮೊಮೆಂಟ್ಸ್ ಮಾತ್ರ ಕ್ಯಾಪ್ಚರ್ ಮಾಡಿದೆ. ಸೊ ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್. ನನ್ನ ಫ್ರೆಂಡ್ಸ್ನೆಲ್ಲ ನೋಡಿ ತುಂಬ ದಿನವೇ ಆಗಿತ್ತು. ಆ್ಯಕ್ಚುಲಿ ಲಾಟ್ಸ್ ಆಫ್ ಮಂತ್ಸೇ ಅನ್ಬೋದು. ಬಟ್ ಎಲ್ಲರೂ ನೋಡಿ ಖುಷಿ ಆಯಿತು. ಐ ಫೀಲ್ ಸೊ ಹ್ಯಾಪಿ. ನಾವೆಲ್ಲ ರಿಯೂನಿಯನ್ ಆಗಿ